ಪಂಚರಾಜ್ಯಗಳ ಚುನಾವಣೆ ಅನೌನ್ಸ್ ಆಗಿದೆ ದಿನಾಂಕ. ಪಂಚರಾಜ್ಯದ ಚುನಾವಣೆ ಅನೌನ್ಸ್ ಆಗಿದೆ. ಅದರ ಜೊತೆ ಕರ್ನಾಟಕದ 2 ಉಪಚುನಾವಣೆನೂ ಘೋಷಣೆ ಆಗಿದೆ. ಈಗಾಗಲೇ 2-3 ದಿನದಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ನಾವೆಲ್ಲ ಸೇರಿದ್ರಿ. ಬಾಗಲಕೋಟೆ ಮತ್ತು ದಾವಣಗೆರೆಗೆ ಸಂಬಂಧಪಟ್ಟಂಥ ಕ್ಯಾಂಡಿಡೇಟ್ ಅಭ್ಯರ್ಥಿಗಳನ್ನ ಆಲ್ಮೋಸ್ಟ್ ಆಲ್ ಫೈನಲೈಸ್ ಮಾಡಿದ್ದೀರಿ. ಅನೌನ್ಸ್ಮೆಂಟ್ ಮಾಡಬೇಕು. ಕೇಂದ್ರದ ನಾಯಕರು ಅದನ್ನು ಪರಿಶೀಲನೆ ಮಾಡಿ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಈಗಾಗಲೇ ನಾವು ಒಂದು ಒಟ್ಟಾಗಿ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇವೆರಡೂ ಗೆಲ್ಲೇಬೇಕು ಅಂತೇಳಿ ನಾವು ಈಗಾಗಲೇ ರಣತಂತ್ರವನ್ನು ಮಾಡಿದ್ದೀರಿ. ಇವೆರಡೂ ಕೂಡ ಕಾಂಗ್ರೆಸ್ಸಿನ ಸೀಟ್ಗಳು. ಏನಾದರೂ ಮಾಡಿ ಕಾಂಗ್ರೆಸ್ ಸೀಟನ್ನು ಬಿಜೆಪಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆಗ್ತಾ ಇದೆ. ಈಗಾಗಲೇ ಇನ್ಚಾರ್ಜ್ಗಳನ್ನು ನಾವು ಘೋಷಣೆ ಮಾಡಿದ್ದೀರಿ. ಅದ್ರ ಜೊತೆಗೆ ದೇಶದ ಪಂಚರಾಜ್ಯಗಳ ಚುನಾವಣೆಯೂ ನಡೀತಾ ಇದೆ. ಸೊ ಪ್ರಮುಖವಾಗಿ ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇವೆಲ್ಲ ಭಾಳ ದೊಡ್ಡ ರಾಜ್ಯಗಳು, ಅಸ್ಸಾಮು ಎಲ್ಲ. ಅದರಿಂದ ಅಲ್ಲೂ ಕೂಡ ಮೋದಿ ನೇತೃತ್ವದಲ್ಲಿ ಈ ಬೈ ಎಲೆಕ್ಷನ್ನೂ ಇರ್ಬೋದು, ಪಂಚರಾಜ್ಯದ ಚುನಾವಣೆ ಇರ್ಬೋದು, ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸ್ತದೆ. ಈಗಾಗಲೇ ಬಿಹಾರಲ್ಲಿ ದೊಡ್ಡ ರೀತಿಯಾದಂಥ ಗೆಲುವನ್ನು ನಾವು ಸಾಧಿಸಿದ್ರಿ. ಈ ಚುನಾವಣೆಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಮುಖಾಂತರ ಬಿಜೆಪಿ ಮತ್ತು ಮೋದಿ ಒಳ್ಳೆ ಹೆಸರು ಬರೋ ರೀತಿ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕದ ಹಲವಾರು ಮುಖಂಡರುಗಳು ಕೂಡ ತಮಿಳುನಾಡು ಚುನಾವಣೆಗೆ ಇನ್ಚಾರ್ಜ್ಗಳಾಗಿ ಘೋಷಣೆ ಆಗಿದೆ. ಅವರು ಕೂಡ ತಮಿಳುನಾಡಿಗೆ ಹೋಗಿ ಕರ್ನಾಟಕದ ನಮ್ಮ ಪ್ರಮುಖ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲ ತಮಿಳುನಾಡಲ್ಲೂ ಕೂಡ ಹೋಗಿ ಕೆಲಸ ಮಾಡ್ತಾರೆ. ಗೊಂದಲ ಇದೆ ಸರ್ ಉಪಚುನಾವಣೆ ಟಿಕೆಟ್ ಹಂಚಿಕೆಯಲ್ಲಿ ಏನಾದರೂ? ನಮ್ದು ಏನೂ ಇಲ್ಲ, ಕ್ಲಿಯರ್ ಇದೆ, ಕ್ಲಿಯರ್ ಕಟ್ ಆಗಿ ತೀರ್ಮಾನ ಮಾಡಿದ್ದೀರಿ ನಾವು. ಅದರಿಂದ ನಮ್ಮ 2 ಅಭ್ಯರ್ಥಿಗಳು ಯಾವುದೇ ಗೊಂದಲ ಇಲ್ಲದೆ, ಏನೂ ಇಲ್ಲ, ಅಸಮಾಧಾನನೂ ಇಲ್ಲ, ಗೊಂದಲ ಇಲ್ಲ. ಇರುವಂಥ ಎಲ್ಲ ಕೋರ್ ಕಮಿಟಿ ಸದಸ್ಯರು ಒಕ್ಕೊರಗಲಿಂದ 2 ಅಭ್ಯರ್ಥಿಗಳನ್ನು ನಾವು ಆಲ್ಮೋಸ್ಟ್ ಆಲ್ ಒಮ್ಮತ ತೀರ್ಮಾನ ಮಾಡಿ ಕೇಂದ್ರದ ನಾಯಕರು ಕಳಿಸಿದಿರಿ. ಕೇಂದ್ರದ ನಾಯಕರು ಅದನ್ನು ಒಪ್ಪಿಗೆ ಕೊಟ್ಟ ಮೇಲೆ ಅದು ಚಾಲೂ ಆಗುತ್ತೆ. ಒಟ್ಟಾಗಿ ನಾವು ಚುನಾವಣೆ ಮಾಡ್ತೀವಿ.